ಸಕ್ಕರೆ ನಾಡು ಮಂಡ್ಯ ಈ ಬಾರಿ ಮತ್ತೆ ಎಲ್ಲರ ಗಮನ ಸೆಳೀತಾ ಇದೆ. ಮೈತ್ರಿ ಅಭ್ಯರ್ಥಿ ಇಲ್ಲಿ ಯಾರಾಗ್ತಾರೆ ಅನ್ನುವಂತಹ ಪ್ರಶ್ನೆ ಕುತೂಹಲ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಮಂಡ್ಯ ಟಿಕೆಟ್ ಯಾರಿಗೆ? ಸುಮಲತಾ ಅಂಬರೀಶ್ ಅವರಿಗ, ಜೆಡಿಎಸ್? ಬಿಜೆಪಿ ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಸುಮಲತಾ ಅವರು ತೆರಳಿದ್ದಾರೆ. ನಾಳೆ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗಿ ಮಂಡ್ಯ ಟಿಕೆಟ್ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂಡ್ಯ ಟಿಕೆಟ್ ಕೈ ತಪ್ಪಿದ್ರೆ ಸುಮಲತಾ ನಡೆ ಏನು? ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಪಕ್ಷೇತರರಾಗಿ ಸ್ಪರ್ಧಿಸ್ತಾರಾ, ಕಣದಿಂದ ಹಿಂದೆ ಸರ್ತಾರಾ? ಕುತೂಹಲ ಕೆರಳಿಸ್ತಾ ಇದೆ ಸುಮಲತಾ ನಡೆ. ಇಲ್ಲಿ ಗಮನಿಸಬೇಕಾದಂತಹ ವಿಚಾರ, ಸುಮಲತಾ ಇನ್ನೂ ಕೂಡ ಬಿಜೆಪಿ ಸೇರ್ಪಡೆಯಾಗಿಲ್ಲ. ಬಟ್ ಬಿಜೆಪಿಯ ಟಿಕೆಟ್ ನನಗೆ ಸಿಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ನಿನ್ನೆ ಎಚ್.ಡಿ. ಕುಮಾರಸ್ವಾಮಿ ಅವರು ದೆಹಲಿಗೆ ಭೇಟಿ ಕೊಟ್ಟಿದ್ರು, ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ರು, ಮಂಡ್ಯ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಈಗ ಸುಮಲತಾ ಅಂಬರೀಶ್ ಅವರಿಗೆ, ಮಂಡ್ಯದ ಸಂಸದೆಗೆ ಹೈಕಮಾಂಡ್ನಿಂದ ಬುಲಾವ್ ಬಂದಿರುವಂಥದ್ದು. ನಾಳೆ ಒಂದು ಮಹತ್ವದ ಚರ್ಚೆ ಆಗುತ್ತೆ. ಅಲ್ಲಿ ಮಂಡ್ಯ ಟಿಕೆಟ್ ವಿಚಾರಕ್ಕೆ ಒಂದು ಕ್ಲಾರಿಫಿಕೇಶನ್, ಒಂದು ಕ್ಲಿಯರ್ ಪಿಕ್ಚರ್, ಒಂದು ಸ್ಪಷ್ಟ ಚಿತ್ರಣ ಸಿಗುವಂತಹ ಸಾಧ್ಯತೆ ಇದೆ. ಒಂದು ವೇಳೆ ಇಫ್ ಇನ್ ಕೇಸ್ ಮಂಡ್ಯದಿಂದ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ಕೈ ತಪ್ಪಿದ್ರೆ ಅವರ ಮುಂದಿನ ನಡೆ ಏನು? ಮತ್ತೊಮ್ಮೆ ರೆಬಲ್ ಲೇಡಿಯಾಗಿ ಗುರುತಿಸಿಕೊಳ್ತಾರ ಮಂಡ್ಯ ರಾಜಕಾರಣದಲ್ಲಿ, ಅಥವಾ ಹೈಕಮಾಂಡ್ನ ಭರವಸೆಗೆ ತಣ್ಣಗಾಗ್ತಾರಾ ಅನ್ನೋದು ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, ಸುಮಲತಾ ನಡೆ ಸಹಜವಾಗಿಯೇ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಕದ ಈಗಾಗಲೇ ಕ್ಲೋಸ್ ಆಗಿದೆ. ಬಿಜೆಪಿಯಲ್ಲಿ ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಬೆನ್ನಲ್ಲೇ ಸುಮಲತಾ ಅವರ ನಡೆ ಏನಾಗಿರಬಹುದು? ಮತ್ತೊಮ್ಮೆ ರೆಬಲ್ ಲೇಡಿಯಾಗಿ ಮಂಡ್ಯ ರಾಜಕಾರಣದಲ್ಲಿ ಗುರುತಿಸ್ಕೊಳ್ಬಹುದಾ ಅಂತ? ಬಹುಶಃ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾಳೆ ಒಂದು ಅಂತಿಮವಾದ ಮುದ್ರೆ ಬೀಳುವಂಥ ಸಾಧ್ಯತೆ ಇದೆ ಪ್ರೇಮ್. ಯಾಕಂದರೆ ನಿನ್ನೆ ಬಿಜೆಪಿ ಮೈತ್ರಿಕೂಟದ ಭಾಗವಾಗಿರುವಂಥ JDS ನಾಯಕರಂಥ ಎಚ್.ಡಿ. ಕುಮಾರಸ್ವಾಮಿ ಅವರು ಏನು ಅಮಿತ್ ಶಾ ಮತ್ತು ನಡ್ಡಾ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿದ್ರು. ಸೀಟು ಹಂಚಿಕೆ ಬಗ್ಗೆ ಅಂತಿಮ ಮಾತುಕತೆಗಳಾಗಿದ್ದಾವೆ. ಆ ನಂತರದಲ್ಲಿ ಸುಮಲತಾ ಅವರಿಗೆ ಬಿಜೆಪಿಯ ಹೈಕಮಾಂಡ್ ಬುಲಾವನ್ನ ಕೊಟ್ಟಿರುವಂಥದ್ದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಒಂದು ಹಂತಕ್ಕೆ JDS ನಾಯಕರ ಜೊತೆಗೆ ಬಿಜೆಪಿ ನಾಯಕರ ಮಾತುಕತೆ ಮುಗಿದಿದೆ. ಇನ್ನು ಲೀಸ್ಟ್ ಅನ್ನು ಅನೌನ್ಸ್ ಮಾಡುವಂಥದ್ದೊಂದು ಬಾಕಿ ಇದೆ. ಹಾಗಾಗಿ ಇದೇ ಸಂದರ್ಭದಲ್ಲಿ ಸಹಜವಾಗಿಯೇ ಕುತೂಹಲ ಇರುವಂಥದ್ದು ಏನಾಗಬಹುದು ಅನ್ನುವಂಥದ್ದು. ಕಳೆದ ಬಾರಿಯೂ ಕೂಡ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡಿ ಗೆದ್ದಂಥ ಸುಮಲತಾ ಅವರು ಈ ಬಾರಿ ಬಿಜೆಪಿ ಟಿಕೆಟ್ನ ನಿರೀಕ್ಷೆಯಲ್ಲಿದ್ದಾರೆ ಮತ್ತು ಹಾಲಿ ಸಂಸದರು ಕೂಡ ಆಗಿರೋದ್ರಿಂದ ನಾನು ಸ್ಪರ್ಧೆ ಮಾಡ್ತೀನಿ ಅನ್ನುವಂತಹ ಒತ್ತಡವನ್ನು ಕೂಡ ಅವರು ತರ್ತಾ ಇದ್ದಾರೆ. ಬಿಜೆಪಿ ನಾಯಕರು ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಸುಮಲತಾ ಅವ್ರನ್ನ, ಅಥವಾ ಸುಮಲತಾ ಅವರು ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆಯನ್ನೇ ಮಾಡ್ತಾರಾ, ಅಥವಾ ಬಿಜೆಪಿ ನಾಯಕರು ಆ ಮಟ್ಟಿಗೆ JDSನ ಕನ್ವಿನ್ಸ್ ಮಾಡಿ ಏನಾದರೂ ಸುಮಲತಾ ಅವರಿಗೆ ಟಿಕೆಟ್ ಕೊಡಿಸುವಲ್ಲಿ ಯಶಸ್ವಿ ಆಗ್ತಾರ? ಸಹಜವಾದ ಪ್ರಶ್ನೆ. ಮೇಲ್ನೋಟಕ್ಕೆ ಕಷ್ಟ ಇದೆ ಅಂತ ಅನಿಸಿದ್ರು ಕೂಡ ಸಹಜವಾಗಿ ಕೆಲವೊಂದು ರೀತಿಯಲ್ಲಿ ಏನಾಗಬಹುದು ಅನ್ನುವಂಥ ಕುತೂಹಲ ಅಂತ ಕೂಡ ಇದ್ದೇ ಇದೆ ಪ್ರೇಮ್. 2019 ಚುನಾವಣೆಯಲ್ಲಿ ಕಾಂಗ್ರೆಸ್ನ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಸುಮಲತಾ ಅಂಬರೀಶ್ ಅವರು. ಬಟ್ ಟಿಕೆಟ್ ಸಿಗದೇ ಇರುವಂತಹ ಕಾರಣಕ್ಕೆ ಅವರು ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ. ಸ್ವಾಭಿಮಾನದ ರಣಕಹಳೆಯನ್ನು ಊದಿ ಗೆಲುವಿನ ನಗೆಯನ್ನು ಬೀರಿರ್ತಾರೆ. ಬಟ್ ಈ ಬಾರಿಯ ಚುನಾವಣೆ, 2024 ಚುನಾವಣೆ, ಕಾಂಗ್ರೆಸ್ ಅನ್ನು ಮಣಿಸೋದಕ್ಕೆ ಬಿಜೆಪಿ ಮತ್ತು JDS ಮಹಾಮೈತ್ರಿಯನ್ನು ಮಾಡಿಕೊಂಡಿದ್ದಾವೆ. ಈ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ಗೆ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಡೋಲಾಯಮಾನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಸಂದರ್ಭದಲ್ಲಿ ಸುಮಲತಾ ನಡೆ ಏನಾಗಿರುತ್ತೆ ಅನ್ನೋದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಬಹುತೇಕ ಮೈತ್ರಿ ಧರ್ಮದ ಪಾಲನೆಗೆ ರಾಜ್ಯ ಬಿಜೆಪಿಯ ನಾಯಕರುಗಳು ಕೂಡ ಒಲವನ್ನು ತೋರಿಸ್ತಾ ಇರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸುಖೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖೇಶ್, 2019 ಚುನಾವಣೆಯಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಬೇಕು ಅಂತ ಹೇಳಿ ಸುಮಲತಾ ಅವರು ಬಯಸಿರ್ತಾರೆ. ಬಟ್ ಟಿಕೆಟ್ ಸಿಗದೇ ಇರುವ ಕಾರಣಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ. ಸ್ವಾಭಿಮಾನದ ಕಹಳೆಯನ್ನು ಊದಿ ನಿಖಿಲ್ ವಿರುದ್ಧ ಪ್ರಚಂಡ ಗೆಲುವನ್ನ ದಾಖಲಿಸ್ತಾರೆ. ಬಟ್ 2024 ಚುನಾವಣೆ ಸುಮಲತಾ ಅವರ ಪಕ್ಷೇತರ ಸ್ಪರ್ಧೆಗೆ ಪೂರಕವಾಗಿದೆಯಾ ಮಂಡ್ಯದಲ್ಲಿ? ಅದು ಈಗಿರುವಂತಹ ಪ್ರಶ್ನೆ. ಖಂಡಿತ ಸಹಜವಾದ ಪ್ರಶ್ನೆ. 2019 ಪರಿಸ್ಥಿತಿಯೇ ಬೇರೆ ಇತ್ತು. ಯಾಕಂದ್ರೆ ಅವತ್ತಿಗೆ ರೆಬಲ್ ಸ್ಟಾರ್ ಅಂಬರೀಶ್ ಅವರು ತೀರಿಕೊಂಡು ಕೆಲವು 2-3 ತಿಂಗಳುಗಳಾಗಿತ್ತು. ಮತ್ತೆ ಕಾಂಗ್ರೆಸ್ ಮತ್ತು JDSನ ಮೈತ್ರಿಕೂಟದ ಸರ್ಕಾರ ಕೂಡ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿತ್ತು.
ಕಾಂಗ್ರೆಸ್ನಲ್ಲಿ ಇದ್ದಂಥವ್ರು ಅಂಬರೀಷ್ ಅನ್ನೋ ಕಾರಣಕ್ಕಾಗಿ ನಾನು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಲಿಕ್ಕೆ ಸಿದ್ಧನಿದ್ದೀನಿ ಅನ್ನುವಂಥ ಸಂದೇಶವನ್ನು ಕಳಿಸಿದ್ರು ಕೂಡ ಕಾಂಗ್ರೆಸ್ JDS ಮೈತ್ರಿ ಇದ್ದ ಕಾರಣಕ್ಕಾಗಿ ಮೈತ್ರಿ ಅಭ್ಯರ್ಥಿಯಾಗಿ JDS ತನಗೆ ಆ ಕ್ಷೇತ್ರ ಬೇಕು ಅನ್ನುವಂಥ ಪಟ್ಟನ್ನು ಹಿಡಿದ ಕಾರಣಕ್ಕಾಗಿ ಸುಮಲತಾ ಅವರಿಗೆ ಅಲ್ಲಿ ಕಾಂಗ್ರೆಸ್ನ ಸ್ಪರ್ಧೆಗೆ ಅವಕಾಶ ಇರಲಿಲ್ಲ, JDS ತನ್ನ ಅಭ್ಯರ್ಥಿಯನ್ನು ಇಳಿಸ್ತೀನಿ ಎನ್ನುವಂತಹ ತೀರ್ಮಾನಕ್ಕೆ ಬಂದಿತ್ತು. ಆಗ ಸ್ವಾಭಿಮಾನದ ಹೆಸರಿನಲ್ಲಿ ಸ್ವಾಭಿಮಾನಿ ಸುಮಲತಾ ಅನ್ನುವಂತಹ ದಾಳವನ್ನು ಉರುಳಿಸಿ ಆ ಕಾಡಕ್ಕೆ ಇಳಿದಿದ್ರು, ಪಕ್ಷೇತರರಾಗಿ ಸ್ಪರ್ಧೆ ಮಾಡಿದ್ರು. ಇನ್ನೂ ಒಂದು ವಿಶೇಷ ಇತ್ತು, ಅದರಲ್ಲಿ JDS ಕಾಂಗ್ರೆಸ್ ನಾಯಕರುಗಳು ಜಿಲ್ಲಾ ಮಟ್ಟದಲ್ಲಿ ಗೆಲ್ಲಾಗದ ಕಾರಣವಾಗಿ ಬಹುತೇಕ ಕಾಂಗ್ರೆಸ್ ನಾಯಕರು 90% ಜಿಲ್ಲೆಯ ಕಾಂಗ್ರೆಸ್ ನಾಯಕರು ಸುಮಲತರನ್ನ ಪರೋಕ್ಷವಾಗಿ ಬೆಂಬಲಿಸುವ ಮೂಲಕವಾಗಿ ಸುಮಲತರನ್ನ ಗೆಲ್ಲಿಸಲಿಕ್ಕೆ ಹಗಲಿರುಳು ಶ್ರಮಿಸಿದಂತಹ ಬೆಳವಣಿಗೆ ಕೂಡ ಅವತ್ತಾಗಿತ್ತು. ಹೆಸರಿಗಷ್ಟೇ ರಾಜ್ಯ ಮಟ್ಟದಲ್ಲಿ ಮೈತ್ರಿ ಇತ್ತು. ಮಂಡ್ಯದ ಮಟ್ಟಿಗೆ ಯಾವತ್ತೂ ಕೂಡ ಕಾಂಗ್ರೆಸ್ ಮತ್ತು JDS ನಾಯಕರುಗಳು 2019 ಒಟ್ಟಾಗಲಿಲ್ಲ. ಇದು ಸುಮಲತಾ ಅವರಿಗೆ ಸಹಕಾರಿಯಾಯಿತು. JDS ನಾಯಕರುಗಳು ಆಡಿದಂತಹ ಎಲ್ಲೆ ಮೀರಿದ ಮಾತುಗಳು ಕೂಡ ಸಹಕಾರಿಯಾಯಿತು. ಅಂಬರೀಷ್ ಅವರ ಒಂದು ಸಾವಿನ ಸಿಂಪತಿ ವರ್ಕೌಟ್ ಆಗಿತ್ತು. ಹೀಗೆ ಬೇರೆ ಬೇರೆ ಕಾರಣಗಳಿಂದಾಗಿ ಅವತ್ತು ಸುಮಲತಾ ಭರ್ಜರಿ ಗೆಲುವನ್ನು ಸಾಧಿಸಿದ್ರು, ಮೈತ್ರಿ ಸರ್ಕಾರದ ವಿರುದ್ಧವೇ ಗೆಲುವನ್ನು ಸಾಧಿಸಿದ್ರು. ಆದರೆ ಪರಿಸ್ಥಿತಿ ಇವತ್ತು ಪೂರಕವಾಗಿ ಇದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಸಹಜವಾಗಿ ಸುಮಲತಾ ಅವರಿಗೆ ಅವ್ರದೇ ಆದ ಒಂದಷ್ಟು ಮಾಹಿತಿಗಳು ಇದ್ದೇ ಇರುತ್ತೆ ಮಂಡ್ಯಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಅವರೆಲ್ಲ ಒಂದ್ ಕಡೆ ಈಗ ಸ್ವಾಭಿಮಾನದ ಬಾವುಟವನ್ನ ಮತ್ತೆ ಹಾರಿಸ್ತಾರಾ ಅಥವಾ ಬಿಜೆಪಿ ನಾಯಕರನ್ನೇ ಕನ್ವಿನ್ಸ್ ಮಾಡಿ ಅವರು ಮೈತ್ರಿ ನಾಯಕರನ್ನ ಮತ್ತೊಮ್ಮೆ ಕನ್ವಿನ್ಸ್ ಮಾಡುವ ಹಂತಕ್ಕೆ ಬೆಳವಣಿಗೆಗಳು ನಡೀತಾವ ಅಥವಾ ಯಾವುದು ಬೇಡ ಅನ್ನುವಂಥ ತಟಸ್ಥರಾಗ್ತಾರ? ಸಹಜವಾದ ಕುತೂಹಲ ಇದೆ ಸುಮಲತಾ ಅವರ ಈಗಿನ ನಡೆಯ ಬಗ್ಗೆ. ಆದರೆ ನಾಳೆ ನಡೆಯುವಂಥ ಮಾತುಕತೆ, ಬಿಜೆಪಿ ನಾಯಕರ ಜೊತೆಗಿನ ಮಾತುಕತೆ ನಿಜಕ್ಕೂ ಸಾಕಷ್ಟು ಮಹತ್ವದ್ದಾಗಿರುತ್ತೆ ಮತ್ತು ಅಷ್ಟೇ ನಿರ್ಣಾಯಕ ಕೂಡ ಆಗುತ್ತೆ ಸುಮಲತಾ ಅವರ ರಾಜಕೀಯ ಜೀವನದ ವಿಚಾರದಲ್ಲಿ. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಬ್ಬರ ನಡುವೆ ಒಂದು ದೊಡ್ಡ ಮಟ್ಟದ ಪೈಪೋಟಿ ಇದೆ, ಇದರಲ್ಲಿ ಪ್ರತಿಷ್ಠೆ ಕೂಡ ಇರುವಂಥದ್ದು. ಒಂದು ಕಡೆ HD ಕುಮಾರಸ್ವಾಮಿ, ಮತ್ತೊಂದು ಕಡೆ ಸುಮಲತಾ ಅಂಬರೀಷ್. ಈಗ ಬಿಜೆಪಿಯ ಹೈಕಮಾಂಡ್ ಯಾರಿಗೆ ಟಿಕೆಟ್ ಅನ್ನು ಘೋಷಣೆ ಮಾಡುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ.